ಓಂ ನಮೋ ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ. ಸಾಧಕರೇ, ಮನುಷ್ಯ ಜನ್ಮ ಸಿಗುವುದು ಎಷ್ಟು ಪುಣ್ಯ ಅಲ್ಲವೇ? ಏಕೆಂದರೆ ಮನುಷ್ಯ ಜನ್ಮ ಮಾತ್ರ ಮುಕ್ತಿ ಮತ್ತು ಮೋಕ್ಷವನ್ನು ಪಡೆಯಬಹುದಾದ ಏಕೈಕ ಮಾರ್ಗ ಹಾಗೂ ಸುವರ್ಣಾವಕಾಶವಾಗಿದೆ. ಆದರೆ ಬಹುತೇಕ ಜನರಲ್ಲಿ ಇದರ ಜ್ಞಾನ ತುಂಬ ಕಡಿಮೆ ಇರುವುದರಿಂದ ಈ ಆತ್ಮಜ್ಞಾನದ ಬಗ್ಗೆ ಅರಿವು ಮೂಡಿಸಿದವರು ಭಗವಾನ್ ಶ್ರೀ ನಿತ್ಯಾನಂದ ಬಾಬಾರವರು. ಬಾಬಾರವರು 1920ರ ಆಸುಪಾಸಿನಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ ಅವರ ಮುಖಾರವಿಂದದಿಂದ ಬಂದ ಅಮೃತ ವಚನಗಳನ್ನು ಅವರ ಶ್ರೇಷ್ಠ ಶಿಷ್ಯರಾದ ತುಳಸಿ ಅಮ್ಮನವರು ಬಾಬಾರವರ ಅನುಜ್ಞೆಯಂತೆ ಚಿದಾಕಾಶ ಗೀತಾ ಎಂಬ ಪುಸ್ತಕದಲ್ಲಿ ಸಂಗ್ರಹಿಸಿದರು. ಮಾನವ ತನ್ನ ಜೀವನದಲ್ಲಿ ಅನುಸರಿಸಬೇಕಾದ ನಿಜವಾದ ಶಿಕ್ಷಣ ಈ ಚಿದಾಕಾಶ ಗೀತೆಯಲ್ಲಿ ಬಾಬಾರವರು ಎಲ್ಲರಿಗೂ ತಲುಪಲು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಾಧಕರೇ, ಈ ಆತ್ಮಜ್ಞಾನವನ್ನು ಡಾಕ್ಟರ್ ಸ್ವಾಮಿ ನಿತ್ಯ ಪರಮಾನಂದ ಗುರೂಜಿಯವರಿಂದ ಪಡೆಯುತ್ತಿರುವ ನಾವು ಎಷ್ಟು ಭಾಗ್ಯವಂತರಲ್ಲವೇ? ನಾನು ಗುರೂಜಿಯವರ ಆಜ್ಞೆಯನುಸಾರವಾಗಿ ಚಿದಾಕಾಶ ಗೀತೆಯ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಸಂಗ್ರಹಣೆ ಮಾಡಿದ 286 ವಚನಗಳನ್ನು ಕನ್ನಡದಲ್ಲಿ ಆಡಿಯೋ ಮುಖಾಂತರ ಹೇಳಲು ಪ್ರಯತ್ನಪಟ್ಟಿದ್ದೇನೆ. ಈ ವಚನಗಳ ಅರ್ಥ ಹೇಳಲು ನಾನು ಅರ್ಹಳಲ್ಲ. ಆದರೂ ಗುರು ಆಜ್ಞೆ ಮತ್ತು ಅವರ ಕೃಪಾಶೀರ್ವಾದದಿಂದ ಪ್ರಯತ್ನಿಸುತ್ತಿದ್ದೇನೆ. ತಪ್ಪಾದಲ್ಲಿ ಕ್ಷಮಿಸಬೇಕು. ಸಾಧಕರೇ, ನಿತ್ಯಾನಂದ ಬಾಬಾರವರ ಆತ್ಮಜ್ಞಾನದ ವಚನಗಳನ್ನು ಪದೇ ಪದೇ ಕೇಳಿದಾಗ ಆತ್ಮ ಉನ್ನತಿಗೆ ಕಾರಣವಾಗುತ್ತದೆ ಎಂದು ಗುರೂಜಿಯವರು ಹೇಳುತ್ತಾರೆ. ಏಕೆಂದರೆ ಇದು ಬರೀ ಪಾಠ ಅಥವಾ ಕಥನವೆಂದು ಅನುಸರಿಸದೆ ನಮ್ಮೊಳಗೆ ಜ್ಞಾನದ ಸಂಚಾರವಾದಾಗಲೇ ನಮ್ಮನ್ನು ನಾವು ಅರಿತುಕೊಳ್ಳಬಹುದು, ನಾವು ಯಾರೆಂದು ನಿಜವಾದ ಅರ್ಥದಲ್ಲಿ ತಿಳಿಯಬಹುದು ಎಂದು ಗುರೂಜಿಯವರ ಅನುಭವವಾಗಿದೆ. ಇನ್ನು ನಿಮಗೆ ವಚನಗಳನ್ನು ಕೇಳಿದ ನಂತರ ಅರ್ಥವಾಗದಿದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ಗುರೂಜಿಯವರ ಆನ್ಲೈನ್ ಸೆಷನ್ನಲ್ಲಿ ಕೇಳಬಹುದು. ಗುರೂಜಿಯವರು ಸ್ಪಷ್ಟ ಮಾಡಲಿದ್ದಾರೆ. ಹಾಗಾದರೆ ಭಗವಾನ್ ನಿತ್ಯಾನಂದ ಬಾಬಾರವರು ಹೇಳಿದ ಪ್ರಥಮ ವಚನದೊಂದಿಗೆ ಮುಂದಿನ ಆಡಿಯೋನಲ್ಲಿ ಭೇಟಿಯಾಗೋಣ. ನಮಃ ಶಿವಾಯ.